ನಮಸ್ತೆ, ನಾನು ಬಸವರಾಜು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ನಡೀತಿರೋ ಉಪಚುನಾವಣೆಯಲ್ಲಿ ಎಷ್ಟು ಸಮರ್ಥರು? ಪ್ರತಿದಿನದ ರಿಪೋರ್ಟನ್ನು ಇದೀಗ ಕಾಂಗ್ರೆಸ್ನ ಅತ್ಯಂತ ಪ್ರಭಾವಿ ನಾಯಕರೊಬ್ಬರು ತರಿಸಿಕೊಳ್ತಿದ್ದಾರೆ. ಅಂದರೆ ಪ್ರತಿದಿನ ಜನರ ನಾಡಿ ಮಿಡಿತ ಬದಲಾಗ್ತಿದೆಯಾ ಇಲ್ವಾ, ಏನು ಮಾಡಬೇಕು ಎಲ್ಲವನ್ನೂ ಕೂಡ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ಕೊಂಡು ಸಮರ್ಥರನ್ನು ಗೆಲ್ಲಿಸಿಕೊಂಡು ಬರುವ ದೊಡ್ಡ ಹೊಣೆಗಾರಿಕೆಯನ್ನು ಹೊತ್ತಿರುವಂತಹ ನಾಯಕರು ಪ್ರತಿದಿನ ರಿಪೋರ್ಟ್ ತರಿಸ್ಕೋತಿದ್ದಾರೆ. ನಾಮಪತ್ರ ಸಲ್ಲಿಕೆಯಾದ ದಿನದಿಂದ ಕೂಡ ಆ ರಿಪೋರ್ಟ್ ಅವರ ಕೈ ತಲುಪ್ತಿದೆ. ಹಾಗಿದ್ರೆ ಆ ಆಂತರಿಕ ಸಮೀಕ್ಷೆ, ಅನುದಿನದ ಸಮೀಕ್ಷೆ ಏನಾಗ್ತಿದೆ, ಏನು ಹೇಳ್ತಿದೆ ನೆನಪಿರಲಿ ನಿಮಗೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ದಿ ಗ್ರೇಟ್ ಶಾಮನೂರು ಶಿವಶಂಕರಪ್ಪ ಅವರೇನೆ BJP ಅಭ್ಯರ್ಥಿಯ ಎದುರಲ್ಲಿ ಗೆದ್ದಿದ್ದು ದೊಡ್ಡ ಲೀಡ, ಕೇವಲ 27,888 ಮತ. ಈಗ ಬಹುದೊಡ್ಡ ವಿರೋಧ ಇದೆ. ಯಾವುದೆಲ್ಲ ವಿರೋಧ ಇದೆ? ಸುಮಾರು 8 ಪಾಯಿಂಟ್ ನಿಮಗೆ ಕೊಡಬಹುದು. ಯಾಕೆ ಈ ಆಂತರಿಕ ಸಮೀಕ್ಷೆ, ಅನುದಿನದ ಸಮೀಕ್ಷೆ ಕಾಂಗ್ರೆಸ್ ಪಾಳೆಯದ ನಿದ್ದೆಗೆಡಿಸ್ತಿದೆ ಅನ್ನೋದಕ್ಕೆ 8 ವಿಚಾರಗಳನ್ನು ನಿಮ್ಮ ಮುಂದೆ ಇಡಬಹುದು. ನಾವು ಒಂದೊಂದೇ ಹೇಳ್ತೀನಿ. ಇದಕ್ಕಿಂತಲೂ ಮಿಗಿಲಾಗಿ ನಿಮಗೆ ಅರ್ಥ ಆಗಬೇಕಿರೋ ಮತ್ತು ಗೊತ್ತಿರಬೇಕಿರೋ ಇನ್ನೊಂದು ವಿಚಾರ, 2024 ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಅವರು BJP ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅವರ ಎದುರಲ್ಲಿ ದೊಡ್ಡ ಲೀಡಲ್ ಗೆದ್ರ. ಕೇವಲ 26,094 ಮತಗಳ ಅಂತರದಿಂದ ಮಾತ್ರ ಗೆದ್ದಿದ್ದು. ಈಗ ಏನಾಗತ್ತೆ? ಸರಿಸುಮಾರು 2.5 ಲಕ್ಷ ಮತದಾರರಿರುವಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಸಮಾಜದ ಮತಗಳು ಎಷ್ಟಿದ್ದಾವೆ? ಸರಿಸುಮಾರು 40,000. 80,000 ಅಲ್ಪಸಂಖ್ಯಾತರ ಅಂದರೆ ಮುಸಲ್ಮಾನರ ಮತಗಳಿದ್ದಾವೆ. ನಿಮಗೆ ಯಾಕೆ ಕಾಂಗ್ರೆಸ್ನ ನಾಯಕರು, ಅದರಲ್ಲೂ ಮುಖ್ಯವಾಗಿ ಅತಿ ದೊಡ್ಡ ಸ್ಥಾನಕ್ಕೆ ಬಂದು ಕೂರ್ತೀನಿ ಅನ್ನೋ ಉಮೇದಿನಲ್ಲಿ ಸಮರ್ಥೇ ಬೇಕು, ನಾನು ಗೆಲ್ಸ್ಕೊಂಡು ಬರ್ತೀನಿ ಅನ್ನುವಂತಹ ಶಪಥ ಮಾಡಿ ಸದಾಶಿವನಗರದಿಂದ ದಾವಣಗೆರೆಯತ್ತ ದಾಪುಗಾಲು ಇಟ್ಟಿರುವಂತಹ ನಾಯಕರು ನಿದ್ದೆಗೆಡುವಂತೆ ಮಾಡಿರುವಂತಹ 8 ವಿಚಾರ ಏನು? ನಂಬರ್ 1, ಅಹಿಂದ ವಿರೋಧ. ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಋಣದಿಂದಾಗಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಅವರ ಬೆಂಬಲ ಇಲ್ಲದೆ ಅವರ ನಾಯಕನನ್ನೂ CM ಸ್ಥಾನದಿಂದ ಇಳಿಸೋಕ್ಕಾಗೋದಿಲ್ಲ ಅನ್ನೋದು ಈಗಾಗಲೇ ಗೊತ್ತಾಗ್ಬಿಟ್ಟಿದೆ. ಇಲ್ಲಿ 6 ಸಲ ಒಂದೇ ಕುಟುಂಬಕ್ಕೆ ಒಂದು ಕ್ಷೇತ್ರವನ್ನು, ಅದನ್ನು ಯಾವ ರೀತಿ ಅವರಿಗೆ ಲೀಸ್ ಬಿಡೋದು ಅಥವಾ ಅವರಿಗೆ ಅಡ ಇಡೋದು ಅಭಿಮಾನಿಗಳು ಮಾತಾಡ್ಕೋತಿದ್ದಾರೆ. ಕಾಂಗ್ರೆಸ್ನ ಕಟ್ಟಾಳುಗಳು ಕೂಡ ಟೀಕೆ ಮಾಡ್ತಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಹೆಸರಲ್ಲಿ ಉಪಮುಖ್ಯಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳು ಯಾವ ಕಾರಣಕ್ಕೆ ಮಂಡಿಯೂರಿದ್ರು ಒಂದು ಫ್ಯೂಡಲ್ ಫ್ಯಾಮಿಲಿಯ ಎದುರಲ್ಲಿ ಚರ್ಚಿತ ವಿಚಾರ ಚರ್ಚೆ ಆಗ್ತಿದೆ. ಇವತ್ತು ಅಹಿಂದ ತುಂಬ ಜಾಗೃತವಾಗಿದೆ. ಯಾಕಂದರೆ ಸರಿಸುಮಾರು 1,80,000 ಮತವರ್ಗ ಅಹಿಂದದ್ದು. ಅವರ ಬಹುದೊಡ್ಡ ವಿರೋಧ ಏನಾಗತ್ತೆ ನೋಡಿ. 2ನೇ ವಿಚಾರ, ಹಿಂದುಳಿದವರೇನೇ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮತ ಹಾಕುವಂತಹ ಸಾಧ್ಯತೆ ಕಮ್ಮಿ. ಅದರಲ್ಲೂ ಮುಖ್ಯವಾಗಿ ಅತಿ ದೊಡ್ಡ ಹಿಂದುಳಿದ ಸಮಾಜ ದಾವಣಗೆರೆ ದಕ್ಷಿಣದಲ್ಲಿರುವಂಥದ್ದು ಕುರುಬ ಸಮಾಜ. ಸರಿಸುಮಾರು 40,000 ಮತ ಏನಿದೆ ಅದರಲ್ಲಿ 20% ಮತ ಕಾಂಗ್ರೆಸ್ಸಿಗೆ ಸಿಗೋದು ಕೂಡ ಸುಲಭದ ಮಾತಲ್ಲ. ಇನ್ನು ಮತ್ತೊಂದು ಚರ್ಚೆ, ಈ ಸಲ ದಾವಣಗೆರೆ ದಕ್ಷಿಣದಲ್ಲಿ ಒಂದೊಂದು ಓಟ್ಗೆ ಎಲ್ಲಿ ತನಕ ಹೋಗಬಹುದು ರೇಂಜ್? 5,000, 10,000 ಗಡಿ ದಾಟಬಹುದು. ಅಲ್ಲಿನ ಸ್ಥಳೀಯ ಪತ್ರಕರ್ತರು ಮಾತಾಡ್ತಿರುವಂತಹ ವಿಚಾರ ಇದು. ಅಷ್ಟಾದರೂ ಕೂಡ ಕಾಂಗ್ರೆಸ್ಗೆ ಸುಲಭ ಆಗೋದಿಲ್ಲ ಗೆಲುವು. ಕಾರಣ ಏನು? ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಅವರು ಸುಮಾರು 80,000 ಮತವರ್ಗ ಏನಿದೆ ಅವರ ಸಮಾಜದ್ದು, ಅದನ್ನು ನೆಚ್ಚಿಕೊಂಡು ಧೈರ್ಯವಾಗಿ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ. ಅವರ ಪರವಾಗಿ ಅಹಿಂದ ವರ್ಗ ಜೊತೆಲಿ ನಿಲ್ಲಬಹುದು ಅನ್ನುವಂತಹ ನಿರೀಕ್ಷೆ. ಗಟ್ಟಿಯಾಗಿ ಈಗಾಗಲೇ ಮದರಸಾಗಳಲ್ಲಿ ಒಂದು ಸುತ್ತಿನ ಮಾತುಕತೆ ನಡೆದು ಮುಗಿದಿದೆ. ಈ ಸಲ ಪಾಠ ಕಲಿಸಬೇಕು ಅನ್ನುವಂಥದ್ದು. ಇನ್ನೂ ಮುಖ್ಯವಾದ ವಿಚಾರ ಮತ್ತು 5ನೇ ವಿಚಾರ,
BS ಯಡಿಯೂರಪ್ಪ ಅವರು ಅಖಾಡಕ್ಕೆ ಇಳಿದಿದ್ದಾರೆ. ಹೇಳ್ತಿದ್ದಾರೆ ನೇರವಾಗಿ, ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಅನ್ಯಾಯ ಮಾಡಿದೆ ಅಂತ. ಯಾಕೆ ಈ ಮಾತನ್ನು ಹೇಳ್ತಿದ್ದಾರೆ, ಯಾಕೆ ಅಖಾಡಕ್ಕೆ ಇಳಿದಿದ್ದಾರೆ? ದಾವಣಗೆರೆ ದಕ್ಷಿಣವನ್ನು ಗೆದ್ದೇ ಗೆಲ್ತೀವಿ ಅನ್ನುವಂತಹ ದೊಡ್ಡ ಉತ್ಸಾಹದಲ್ಲಿ BJP ನಿಂತಿದೆ. ಅದಕ್ಕೆ ಅಹಿಂದಾಗಾದಂತಹ ಅಪಮಾನ, ನೋವು ಎಲ್ಲವೂ ಕೂಡ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಒಬ್ಬ ದಮನಿತ ಸಮಾಜದ ನಾಯಕ, 20-25 ವರ್ಷ ದುಡಿದಂತಹ ನಾಯಕ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರ ಕಡೆಯಲ್ಲೂ ಕೂಡ ಅಹಿಂದ ವರ್ಗ ವಾಲಬಹುದು. ಒಂದು ಎಷ್ಟು ರೇಷ್ಯೋದಲ್ಲಿ ವಾಲುತ್ತೋ ಗೊತ್ತಿಲ್ಲ, ಆದರೆ ಸಾದಿಕ್ ಪೈಲ್ವಾನ್ ಅವರ ಜೊತೆಯಲ್ಲಿ ಏನಾದರೂ ನಿಂತು ಬಿಟ್ರೆ ಗೇಮ್ ಚೇಂಜ್ ಆಗತ್ತೆ. ಯಡಿಯೂರಪ್ಪ ಅವರು ಅಖಾಡಕ್ಕಿಳಿದಿರುವಂಥದ್ದು ಕೂಡ ಸಮರ್ಥ್ ಅವರನ್ನು ಗೆಲ್ಲಿಸೋದಕ್ಕೆ ಅನ್ನುವಂತಹ ಕಾಂಗ್ರೆಸ್ನ ನರೇಟಿವ್ ಏನಿದೆ ಅದು ಸುಳ್ಳಾಗಬಹುದು. ಯಾಕಂದರೆ ಆ ನಾಯಕ ಮತ್ತೊಂದು ಕಡೆ ಸೋತು ಇಲ್ಲಿ ಗೆಲ್ಲುವಂತಹ ಲೆಕ್ಕಾಚಾರದಲ್ಲೇ ದಾವಣಗೆರೆಗೆ ಇಳಿದಿರುವಂಥದ್ದು. ಬಾಗಲಕೋಟೆ ಕಾಂಗ್ರೆಸ್ ಪಾಲಾಗಬಹುದು, ದಾವಣಗೆರೆ ದಕ್ಷಿಣ BJP ಪಾಲಾಗಬಹುದು. ಈ ಮೂಲಕ ಯಾರೆಲ್ಲ ಕಾಂಗ್ರೆಸ್ನಲ್ಲಿ ಶಪಥ ಮಾಡಿದ್ದಾರೆ ಅವರಿಗೆ ಪಾಠ ಕಲಿಸುವಂತಹ ಒಳ ಲೆಕ್ಕಾಚಾರ, ಒಳೇಟು ಕೂಡ ನಿಧಾನವಾಗಿ ಸದಾಶಿವನಗರದ ಕಡೆ ಆ ಅನುಭವ ಬೀಸ್ತಾ ಇದೆ ಗಾಳಿಯ ರೂಪದಲ್ಲಿ. 6ನೇ ವಿಚಾರ, ಇದೇ 2024 ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದಂತಹ ವಿನಯ್ ಕುಮಾರ್, 42,907 ಮತಗಳನ್ನು ಪಡ್ಕೊಂಡಂತಹ ವಿನಯ್ ಕುಮಾರ್ ಬಹಿರಂಗವಾಗಿಯೇ BJP ಅಭ್ಯರ್ಥಿಗೆ ಬೆಂಬಲಿಸಿದ್ದಾರೆ. ವಿಶೇಷ ನೋಡಿ, ಅಲ್ಲಿನ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಏನು ದಾವಣಗೆರೆ ದಕ್ಷಿಣ, ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ. ಅದರಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡ್ಕೊಂಡಂತಹ ಅಭ್ಯರ್ಥಿಗಳಲ್ಲಿ ವಿನಯ್ ಕುಮಾರ್ ಕೂಡ ಇದ್ದಾರೆ. ಅವರ ಮತ ಕೂಡ ಸೇರ್ಪಡೆಯಾದರೆ, ಯಾಕಂದರೆ 27,888 ಮತಗಳ ಅಂತರದಿಂದ ಶಾಮನೂರು ಶಿವಶಂಕರಪ್ಪ ಅವರು 2023 ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದು. ಈಗ ವಿನಯ್ ಕುಮಾರ್ ಅವರ ಸೇರ್ಪಡೆ ಕೂಡ BJPಗೆ ಪ್ಲಸ್ ಆಗಬಹುದು. ಇದರಿಂದ ದೊಡ್ಡ ಮಟ್ಟದ ಲಾಸ್ ಆಗುವ ಸಾಧ್ಯತೆಗಳೇನೆ ಇವತ್ತಿನ ರಿಪೋರ್ಟ್ ಕೂಡ ಕಾಂಗ್ರೆಸ್ನ ಪ್ರಭಾವಿ ನಾಯಕರ ಕೈಗೆ ಸೇರಿರುವಂಥದ್ದು. ಇನ್ನು ಜಬೀನಾ ಅನ್ನುವಂತಹ ಹೆಣ್ಣುಮಗಳ ಸ್ಪರ್ಧೆ ಕೂಡ 3-4% ವೋಟ್ ಶೇರನ್ನು ಕೀಳುವಂತಹ ಸಾಧ್ಯತೆ ಇದೆ. ಯಾಕಂದರೆ ಲೋಕಸಭೆಯಲ್ಲೇ 5,018 ಮತಗಳನ್ನು ಈ ಹೆಣ್ಮಗಳು ಪಡ್ಕೊಂಡಿದ್ರು. ಈಗಲೂ ಕೂಡ ವೋಟ್ ಶೇರ್ ಆಗತ್ತೆ ಅನ್ನುವ ಲೆಕ್ಕಕ್ಕಿಂತಲೂ ಹೆಚ್ಚಾಗಿ ಅಹಿಂದ ಮತಗಳು ಡಿವೈಡ್ ಆಗಿಬಿಟ್ರೆ ಅಹಿಂದವನ್ನೇ ನೆಚ್ಚಿಕೊಂಡು ಅಖಾಡಕ್ಕಿಳಿಸಿದಂತಹ ಕಾಂಗ್ರೆಸ್ ಏನಾಗಬಹುದು? ಹಿಂದುಳಿದವರಲ್ಲಿ ಬಹುಪಾಲು ಕುರುಬ ಸಮಾಜದ ಮತಗಳು ಈ ಸಲ ಕಾಂಗ್ರೆಸ್ ಸೇರೋದಿಲ್ಲ, ಕಾಂಗ್ರೆಸ್ ಪಾಲಾಗೋದಿಲ್ಲ. ಮರಾಠ ಮತಗಳು ಬೀಳೋದಿಲ್ಲ, ಉಪ್ಪಾರ ಸಮಾಜದ ಮತಗಳು ಬೀಳೋದಿಲ್ಲ. ಹಾಗಿದ್ರೆ ಅದೇ ಶಾಮನೂರು ಶಿವಶಂಕರಪ್ಪ ಅವರು ಹೇಳಿದ್ರಲ್ಲ 2025 ನವೆಂಬರಲ್ಲೋ ಏನು, ಲಿಂಗಾಯತ ಮತ್ತು ಒಕ್ಕಲಿಗರನ್ನು ಎದುರಾಕೊಂಡು ನೀವು ರಾಜಕಾರಣ ಮಾಡ್ತೀರಾ ಅಂತ ಸವಾಲು ಎಸ್ತಿದ್ರಲ್ಲ, ಆ 2 ಮತಗಳನ್ನು ನೆಚ್ಚಿಕೊಂಡು ಸಮರ್ಥ ಅವರು ಗೆಲ್ಲಬೇಕಾಗತ್ತಾ? ಅಥವಾ ಗೆಲ್ಸ್ಕೊಂಡು ಬರ್ತೀನಿ ಅನ್ನೋ ಶಪಥ ಮಾಡಿರುವಂತಹ ಸದಾಶಿವನಗರದವರೇನಾದ್ರೂ ದೊಡ್ಡ ಗೇಮ್ ಮಾಡಿ ಗೆಲ್ಲಿಸ್ಕೊಂಡು ಬರ್ತಾರ? ಇಲ್ಲಿ ಕೊನೆಯ ಅಂಶ ನಿಜಕ್ಕೂ ಸಮರ್ಥ ಅವರಿಗೆ ಕಷ್ಟ ಆಗುವಂಥದ್ದು ಜಮೀರ್ ಅಹ್ಮದ್ ಖಾನ್ ಮತ್ತು ಅವರ ಟೀಮ್ ದಾವಣಗೆರೆಯಲ್ಲಿ ಬೀಡು ಬಿಡುತ್ತೆ. ಅವರು ಗೆಲ್ಲಿಸೋದಕ್ಕಿಂತಲೂ ಹೆಚ್ಚಾಗಿ ಅಲ್ಪಸಂಖ್ಯಾತರ ಸಾಮರ್ಥ್ಯ ಏನು, ಸಾಮರ್ಥ್ಯ ಅಲ್ಲ, ಅಲ್ಪಸಂಖ್ಯಾತರ ಸಾಮರ್ಥ್ಯ ಏನು ಅನ್ನೋದನ್ನು ಸಾಬೀತುಪಡಿಸುತ್ತೆ. ನೋಡಿ, ಈ ಕ್ಷಣಕ್ಕೆ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಹೇಳ್ತಿರುವಂಥದ್ದು ಕಾಂಗ್ರೆಸ್ ಏನು ತುಪ್ಪದಲ್ಲಿ ಅದ್ದಿ ಬಾಯಲ್ಲಿ ಇಟ್ಕೊಂಡ್ರೆ ಸರಾಗವಾಗಿ ಇಳಿಯುತ್ತಲ್ಲ, ಅಷ್ಟು ಸುಲಭವಾಗಿಲ್ಲ ಗೆಲುವು, ಅದು ಸಾಧ್ಯ ಇಲ್ಲ. ದೊಡ್ಡ ಕಸರತ್ತು ಮಾಡಬೇಕಿದೆ. ಸಾದಿಕ್ ಪೈಲ್ವಾರ್ ಅವರ ನಾಮಪತ್ರವನ್ನು ಹಿಂಪಡೆಯುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡಿಬಿಟ್ರೆ ಅಥವಾ ಮಾಡಿದ್ದಿದ್ರೆ ಒಂದು ಹಂತಕ್ಕೆ ಸುಲಭವಾಗ್ತಿತ್ತೋ ಏನೋ. ಆದರೆ ಈಗ ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ನ ಸುಲಭದ ತುತ್ತಂತೂ ಅಲ್ಲ. ಆದರೆ ಬಾಗಲಕೋಟೆ ಒಂದು ಹಂತಕ್ಕೆ ಗೆಲ್ಲಬಹುದಾದಂತಹ ಕಾಂಗ್ರೆಸ್ನ ಕ್ಷೇತ್ರ ಎಂದೇ ಹೇಳಬಹುದು. ಯಡಿಯೂರಪ್ಪ ಅವರ ಇಲ್ಲಿನ ಗೆಲುವು, ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಅವರ ಗೆಲುವು ಒಂದು ರೀತಿಯಲ್ಲಿ ಬೇರೆಯದ್ದೇ ಸಂದೇಶವನ್ನು ರವಾನಿಸ್ತಿದೆ. 2028ಕ್ಕೆ ಏನು ಬೇಕಾದರೂ ಆಗಬಹುದು ಅನ್ನೋ ಮುನ್ಸೂಚನೆ ನೀಡ್ತಿದೆ. ಹಾಗಿದ್ರೆ ದಾವಣಗೆರೆ ದಕ್ಷಿಣವನ್ನು ಕಾಂಗ್ರೆಸ್ ಅತಿ ಸುಲಭವಾಗಿ ಗೆಲ್ಲೋಕ್ಕೆ ಸಾಧ್ಯನಾ? ಕಮೆಂಟ್